Nee, bijna. Nee. ಇದು ಭವಿಷ್ಯದ ಪ್ರಪಂಚ. ಕೆಲವು ಶತಮಾನಗಳ ನಂತರ ಮಾನವ ಬೇರೆ ಗ್ರಹಗಳಿಗೆ ತಲುಪಲು ಬೇಕಾದ ಸುಧಾರಿತ ತಂತ್ರಜ್ಞಾನಗಳನ್ನು ಕರಗತ ಮಾಡಿಕೊಂಡಿರುತ್ತಾನೆ. ನಮ್ಮ ವಾಸಸ್ಥಳ ಕೇವಲ ಈ ಭೂಮಿಗೆ ಸೀಮಿತವಾಗಿರದೆ ಮನುಷ್ಯ ಬಾಹ್ಯಾಕಾಶದಲ್ಲಿ ಇತರ ಗ್ರಹಗಳಲ್ಲಿ ವಾಸ ಮಾಡುತ್ತಿರುತ್ತಾನೆ. ಮಾನವರು ಇದನ್ನು ಹೇಗೆ ಸಾಧ್ಯ ಮಾಡಿದರು? ಕಾಲಚಕ್ರದಲ್ಲಿ ನಾವು ಹಿಂದಕ್ಕೆ ಹೋಗಿ ನೋಡೋಣ. ಇದು ಸಾಧ್ಯವಾದದ್ದು ಮನುಷ್ಯನ ನಿರಂತರ ಅಜ್ಞಾತ ಅನ್ವೇಷಣೆ, ವಶಪಡಿಸಿಕೊಳ್ಳಬೇಕೆಂಬ ಮಹತ್ವಾಕಾಂಕ್ಷೆಯಿಂದ. ಇದಕ್ಕೆ ಮತ್ತೊಂದು ಕಾರಣ, ಮಾನವ ತಾನು ಬದುಕಲು ಹಾಗೂ ತನ್ನ ಜೀವನವನ್ನು ಸುಗಮವಾಗಿಸಲು ಜಿಜ್ಞಾಸೆ ಮಾನವನ ಅಸ್ತಿತ್ವದ ಮೂಲತತ್ವವಾಗಿದೆ. ಅಜ್ಞಾತವನ್ನು ಅನ್ವೇಷಿಸುವ ಬಾಯಾರಿಕೆಯು ವಿವಿಧ ಆವಿಷ್ಕಾರಗಳು ಮತ್ತು ತಾಂತ್ರಿಕ ಪ್ರಗತಿಗಳಿಂದ ತಣಿಸಲ್ಪಟ್ಟಿತು. ಇದು ಇಡೀ ಜಗತ್ತನ್ನು ಒಂದು ಜಾಗತಿಕ ಗ್ರಾಮವನ್ನಾಗಿ ಮಾಡಿದೆ. ಆಧುನಿಕ ರಾಕೆಟ್ರಿಯ ಸಂಸ್ಥಾಪಕರಲ್ಲಿ ಒಬ್ಬರಾದ ಕಾನ್ಸ್ಟಂಟಿನ್ ಸಿಯಲ್ಕೋವಿಸ್ಕಿ ಅವರ ಮಾತುಗಳಲ್ಲಿ, ಭೂಮಿಯು ಮಾನವೀಯತೆಯ ತೊಟ್ಟಿಲು, ಆದರೆ ಮಾನವ ಕುಲವು ತೊಟ್ಟಿಲಲ್ಲಿ ಶಾಶ್ವತವಾಗಿ ಉಳಿಯಲು ಸಾಧ್ಯವಿಲ್ಲ. ಮಾನವನು ಬಾಹ್ಯಾಕಾಶವನ್ನು ವಶಪಡಿಸಿಕೊಳ್ಳುವ ಪ್ರವಾಸ ಆರಂಭಿಸಿಯಾಗಿದೆ. ಇದು 1960ರ ದಶಕದಲ್ಲಿ ಪ್ರಾರಂಭವಾಯಿತು. ಯೂರಿ ಗಾಗರಿನ್ ಮೊದಲ ಬಾರಿಗೆ ಭೂಮಿಯ ಪರಿಭ್ರಮಣೆ ಮಾಡಿದರು ಮತ್ತು ಕೇವಲ ಒಂದೇ ದಶಕದೊಳಗೆ ಗಗನಯಾತ್ರಿ ನೀಲ್ ಆರ್ಮ್ಸ್ಟ್ರಾಂಗ್ ಚಂದ್ರನ ಮೇಲೆ ಕಾಲಿಟ್ಟರು. 1984ರಲ್ಲಿ ರಾಕೇಶ್ ಶರ್ಮಾ ಸೋಯೂಸ್ ಮಿಷನ್ ಮೂಲಕ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯರಾದರು. ऊपर से भारत कैसा दिखता है आपको? सारे जहां से अच्छा. ಭಾರತವು ತನ್ನ ಬಾಹ್ಯಾಕಾಶ ಕಾರ್ಯಕ್ರಮವನ್ನು 1960ರ ದಶಕದಲ್ಲಿ ಕೇರಳದ ತಿರುವನಂತಪುರಂ ಬಳಿಯ ತುಂಬಾ ಎಂಬ ಗ್ರಾಮದಲ್ಲಿ ಪ್ರಾರಂಭಿಸಿತು. ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಕಲ್ಪನೆ ಹಾಗೂ ಮೂಲ ಉದ್ದೇಶ ನಾಗರಿಕರ ಸಾಮಾಜಿಕ ಹಾಗೂ ಆರ್ಥಿಕ ಅಭಿವೃದ್ಧಿ. ಈ ಪರಿಕಲ್ಪನೆ ಬಾಹ್ಯಾಕಾಶ ಕಾರ್ಯಕ್ರಮದ ಪಿತಾಮಹ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಅವರದ್ದು. ನವೆಂಬರ್ 21, 1963ರಲ್ಲಿ ನೈಕ್ ಅಪಾಚೆ ಎಂಬ 2 ಹಂತದ ಸೌಂಡಿಂಗ್ ರಾಕೆಟ್ನ ಉಡಾವಣೆಯಿಂದ ಭಾರತದ ಬಾಹ್ಯಾಕಾಶ ಪರಿಶೋಧನೆ ಶುಭಾರಂಭಗೊಂಡಿತು. ನಂತರ ಭಾರತ ತನ್ನದೇ ಆದ ಸೌಂಡಿಂಗ್ ರಾಕೆಟ್ ರೋಹಿಣಿ ಸರಣಿಯನ್ನು ಅಭಿವೃದ್ಧಿಗೊಳಿಸಿ ವಾತಾವರಣದ ಅಧ್ಯಯನಗಳು ಆರಂಭಗೊಂಡವು. ಈ ಬೆಳವಣಿಗೆಯಿಂದಾಗಿ ಮುಂದಿನ ವರ್ಷಗಳಲ್ಲಿ ಭಾರತದ ಬಾಹ್ಯಾಕಾಶ ಸಂಶೋಧನೆಯಾಗಿ ಉಪಗ್ರಹ, ಉಡಾವಣಾ ವಾಹನಗಳ ಹಾಗೂ ನೆಟ್ವರ್ಕಿಂಗ್ ಕ್ಷೇತ್ರಗಳಲ್ಲಿ ಅನೇಕ ಅಭಿವೃದ್ಧಿಗಳಾದವು. ಭಾರತ 40 ಕೆಜಿ ಉಪಗ್ರಹವನ್ನು SLV-3 ಮೂಲಕ ಉಡಾವಣೆ ಮಾಡಿ ಬಾಹ್ಯಾಕಾಶ ಸಾಧನೆಯಲ್ಲಿ ದಿಗ್ಗಜ ದೇಶಗಳ ಸಾಲಿಗೆ ಸೇರಿ ನಿಜಕ್ಕೂ ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಕಂಡ ಭವ್ಯವಾದ ಕನಸು ವಾಸ್ತವವಾಗಿ ಬದಲಾಗತೊಡಗಿತು. ಮುಂದಿನ 3 ದಶಕಗಳಲ್ಲಿ ಸಾಲಿಡ್, ಲಿಕ್ವಿಡ್ ಹಾಗೂ ಕ್ರಯೋ ಎಂಜಿನ್ಗಳ ಬಳಕೆಗೆ ಸ್ಥಳೀಯ ತಂತ್ರಜ್ಞಾನಗಳ ಆವಿಷ್ಕಾರಗಳಾದವು.
ಇವು ಮುಂದೆ PSLV, GSLV ಮತ್ತು LVM-3 ಉಡಾವಣಾ ವಾಹನಗಳ ಅಭಿವೃದ್ಧಿಗೆ ಕಾರಣವಾಯಿತು. ಇದರೊಂದಿಗೆ ಭಾರತವು ಬಾಹ್ಯಾಕಾಶ ಪ್ರಯಾಣದ ರಾಷ್ಟ್ರವಾಯಿತು. ಚಂದ್ರಯಾನ್, ಮಂಗಳಯಾನ್ ಇಂತಹ ಬಾಹ್ಯಾಕಾಶ ವಿಜ್ಞಾನ ಸಂಶೋಧನಾ ಕಾರ್ಯಾಚರಣೆಗಳನ್ನು ಪೂರೈಸಲು ಇಸ್ರೋ ವಿವಿಧ ಕಕ್ಷೆಗಳಿಗೆ ಉಪಗ್ರಹಗಳನ್ನು ಉಡಾವಣೆ ಮಾಡಲು ಪ್ರಾರಂಭಿಸಿತು ಮತ್ತು ರಿಮೋಟ್ ಸೆನ್ಸಿಂಗ್, ಕಮ್ಯುನಿಕೇಷನ್ಸ್, ಕಾರ್ಟೋಗ್ರಫಿ, ನ್ಯಾವಿಗೇಷನ್, ಹವಾಮಾನ ಮುನ್ಸೂಚನೆ, 108ಕ್ಕೂ ಹೆಚ್ಚು ಉಪಗ್ರಹಗಳು ಮತ್ತು 77 ಉಡಾವಣಾ ವಾಹನ ಕಾರ್ಯಾಚರಣೆಗಳೊಂದಿಗೆ ಉಡಾವಣಾ ವಾಹನ ಮತ್ತು ಉಪಗ್ರಹ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡಿರುವ ಇಸ್ರೋ ಮಾನವ ಬಾಹ್ಯಾಕಾಶ ಹಾರಾಟದ ಕಾರ್ಯಾಚರಣೆಗಾಗಿ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿತು. ನಮ್ಮ ಪ್ರಯತ್ನಗಳು 2007ರಲ್ಲಿ ಸ್ಪೇಸ್ ಕ್ಯಾಪ್ಸೂಲ್ ರಿಕವರಿ ಎಕ್ಸ್ಪೆರಿಮೆಂಟ್ನ ಯಶಸ್ವಿ ಮಿಷನ್ನೊಂದಿಗೆ ಪ್ರಾರಂಭವಾಯಿತು. ಉಷ್ಣ ರಕ್ಷಣೆ ವ್ಯವಸ್ಥೆ, ಮಾರ್ಗದರ್ಶನ ಮತ್ತು ನಿಯಂತ್ರಣ, ಭೂಮಿಯ ವಾತಾವರಣಕ್ಕೆ ಮರುಪ್ರವೇಶ, ಪ್ಯಾರಾಚೂಟ್ ವ್ಯವಸ್ಥೆ ಹಾಗೂ ತೇಲುವಿಕೆಯ ತಂತ್ರಜ್ಞಾನಗಳು ಸಾಬೀತಾಯಿತು. 2014ರ ಕೊನೆಯಲ್ಲಿ ಪೂರ್ಣ ಪ್ರಮಾಣದ ಕ್ರೂ ಮಾಡ್ಯೂಲ್ ಅನ್ನು 126 ಕಿಲೋಮೀಟರ್ ಎತ್ತರಕ್ಕೆ ಉಡಾಯಿಸಲಾಯಿತು. ಮತ್ತು ಉದ್ದೇಶಿಸಿದಂತೆ ಲಿಫ್ಟ್ ಆಫ್ ಆದ ಸುಮಾರು 20 ನಿಮಿಷಗಳ ನಂತರ ಬಂಗಾಳ ಕೊಲ್ಲಿಯಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಬಳಿ ಅಪ್ಪಳಿಸಿತು. ಮರುಪ್ರವೇಶ ಮತ್ತು ಚೇತರಿಕೆಗೆ ಅಗತ್ಯವಿರುವ ವಿವಿಧ ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತೊಮ್ಮೆ ಸಾಬೀತಾಯಿತು. ಕ್ರೂ ಎಸ್ಕೇಪ್ ಸಿಸ್ಟಮ್ ಅಂತಹ ಒಂದು ವ್ಯವಸ್ಥೆ ಲಾಂಚ್ ಪ್ಯಾಡ್ನಲ್ಲಿ ಅಥವಾ ಆರೋಹಣ ಹಂತದಲ್ಲಿ ಯಾವುದೇ ತುರ್ತು ಪರಿಸ್ಥಿತಿ ಇದ್ದಲ್ಲಿ ಇದು ಕ್ರೂ ಮಾಡ್ಯೂಲ್ ಅನ್ನು ಸುರಕ್ಷಿತ ದೂರಕ್ಕೆ ಒಯ್ಯುತ್ತದೆ. ರಾಕೆಟ್ ಏನಾದರೂ ಕೂಡ ಸರ್ ಅದು ಸಪರೇಟ್ ಆಗಿಬಿಡುತ್ತೆ ನೋಡಿ. 2018ರಲ್ಲಿ ಪ್ಯಾಡ್ ಅಬಾರ್ಟ್ ಪರೀಕ್ಷೆಯ ಮೂಲಕ ಕ್ರೂ ಎಸ್ಕೇಪ್ ಸಿಸ್ಟಮ್ ಅನ್ನು ಯಶಸ್ವಿಯಾಗಿ ಮೌಲ್ಯೀಕರಿಸಲಾಗಿದೆ. 2018ರ ಸ್ವಾತಂತ್ರ್ಯ ದಿನಾಚರಣೆಯಂದು ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಯಾನ ಮಿಷನ್ ಗಗನಯಾನ್ ಯೋಜನೆಯನ್ನು ಘೋಷಿಸಿದರು. मां भारत का कोई संतान चाहे बेटा हो या बेटी कोई भी हो सकता है, वे अंतरिक्ष में जाएंगे. ಈ ದೃಷ್ಟಿಯನ್ನು ಸಾಕಾರಗೊಳಿಸಲು ಇಸ್ರೋದಲ್ಲಿ ಸಮಾನವ ಬಾಹ್ಯಾಕಾಶ ಉಡಾವಣಾ ಕೇಂದ್ರವನ್ನು ರಚಿಸಲಾಗಿದೆ. ಗಗನಯಾನ ಯೋಜನೆಯ ಮುಖ್ಯ ಗುರಿ ಮನುಷ್ಯನನ್ನು ಭೂಮಿಯ ಹತ್ತಿರದ ಕಕ್ಷೆಗೆ ಕಳುಹಿಸಿ ನಂತರ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಕರೆತರುವುದಾಗಿದೆ. ಇದರಿಂದ ಭಾರತ ಮಾನವರನ್ನು ಬಾಹ್ಯಾಕಾಶಕ್ಕೆ ಕಳಿಸುವ 4ನೇ ದೇಶವಾಗಲಿದೆ. ಭವಿಷ್ಯದಲ್ಲಿ ನಾವು ಏನನ್ನು ಎದುರು ನೋಡಬಹುದು. ಬಾಹ್ಯಾಕಾಶವು ಅನ್ವೇಷಣೆಗೆ ಹೊಸ ಗಡಿಯಾಗಿದೆ. ವಿಶ್ವದ ಸಮಕಾಲೀನ ಬೆಳವಣಿಗೆಗಳು ಬಾಹ್ಯಾಕಾಶ ಆಧಾರಿತ ಆರ್ಥಿಕತೆಯ ಅಪಾರ ಸಾಮರ್ಥ್ಯವನ್ನು ಸ್ಪಷ್ಟವಾಗಿ ಸಾಬೀತುಪಡಿಸುತ್ತವೆ ಮತ್ತು ಅನೇಕ ದೇಶಗಳು ಅದರ ಪ್ರಮುಖ ಪಾಲನ್ನು ಪಡೆಯಲು ತಮ್ಮ ಪ್ರಯತ್ನವನ್ನು ಮಾಡುತ್ತಿವೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಗಗನಯಾತ್ರಿಗಳನ್ನು ಮತ್ತು ವಸ್ತುಗಳ ಸರಬರಾಜುಗಳನ್ನು ಸಾಗಿಸುವ ವಾಣಿಜ್ಯೀಕರಣ ಪ್ರಯತ್ನಗಳು ಹೆಚ್ಚಾಗಿವೆ. ಬಾಹ್ಯಾಕಾಶದಲ್ಲಿ ಗಣಿಗಾರಿಕೆ ಚಟುವಟಿಕೆಗಳು, ಉಪಕಕ್ಷೆಯ ವಿಮಾನಗಳು ಮುಂತಾದ ಚಟುವಟಿಕೆಗಳು ನಮ್ಮ ದೇಶದ ಬೆಳವಣಿಗೆಗೆ ಕಾರಣವಾಗುತ್ತವೆ. ಪ್ರತಿಯೊಬ್ಬರೂ ಈ ನಿಟ್ಟಿನಲ್ಲಿ ಕಿಂಚಿತ್ತು ಕೊಡುಗೆ ನೀಡಿದರೆ ಜಾಗತಿಕ ಮಟ್ಟದಲ್ಲಿ ಪ್ರಮುಖ ರಾಷ್ಟ್ರವಾಗಿ ಭಾರತ ಮಿಂಚುತ್ತದೆ. ಜೀವರಾಶಿಗಳಿಂದ ತುಂಬಿರುವ ಏಕೈಕ ಗ್ರಹ ಈ ಭೂಮಿ.
ಸಕಲ ಜೀವರಾಶಿಗಳಿಗೆ ಪೋಷಣೆ ಒದಗಿಸುವ ಅಂಶಗಳಾದ ಗಾಳಿ, ನೀರು, ಆಹಾರ, ಪ್ರತಿಕೂಲ ವಾತಾವರಣ ಮತ್ತು ಸೂರ್ಯನ ವಿಕಿರಣಗಳಿಂದ ರಕ್ಷಿಸಿ ನಮಗೆ ವಾಸ ಯೋಗ್ಯವಾಗಿದೆ ಈ ಭೂತಾಯಿಯ ಮಡಿಲು. ಇದಕ್ಕೆ ವಿರುದ್ಧವಾಗಿ ಬಾಹ್ಯಾಕಾಶ ಮಾನವನ ಇರುವಿಕೆಗೆ ಪ್ರತಿಕೂಲವಾಗಿದೆ. ವಾತಾವರಣದ ಕೊರತೆ, ತೀವ್ರವಾದ ತಾಪಮಾನದ ಏರಿಳಿತಗಳು, ಸೀಮಿತ ಸಂಪನ್ಮೂಲಗಳು ಇತ್ಯಾದಿ. ಆದ್ದರಿಂದ ಗಗನಯಾತ್ರಿಗಳನ್ನು ಒಯ್ಯುವ ಕ್ರೂ ಮಾಡ್ಯೂಲ್ ಪುಟ್ಟ ಭೂಮಿಯನ್ನೇ ಹೋಲಬೇಕು. ಈ ಅಗತ್ಯವನ್ನು ಪೂರೈಸಲು ಪರಿಸರ ನಿಯಂತ್ರಣ ಮತ್ತು ಜೀವನ ಬೆಂಬಲ ವ್ಯವಸ್ಥೆಯನ್ನು ಒದಗಿಸಲಾಗಿದೆ. ಇದು ಹಾನಿಕಾರಕ ಬಾಹ್ಯಾಕಾಶ ವಿಕಿರಣ ಮತ್ತು ಬಾಹ್ಯಾಕಾಶ ಶಿಲಾಖಂಡ ರಾಶಿಗಳಿಂದ ರಕ್ಷಿಸುತ್ತದೆ. ಇದು ಆಮ್ಲಜನಕವನ್ನು ಒದಗಿಸುತ್ತದೆ, ಉತ್ಪತ್ತಿಯಾಗುವ ಇಂಗಾಲದ ಡೈಆಕ್ಸೈಡ್, ಶಾಖ ಮತ್ತು ತೇವಾಂಶವನ್ನು ತೆಗೆದುಹಾಕುತ್ತದೆ. ಇದು ಕ್ಯಾಬಿನ್ ಒತ್ತಡವನ್ನು ಸಹ ನಿರ್ವಹಿಸುತ್ತದೆ. ಇಸ್ರೋ ಕೇಂದ್ರಗಳು, ರಾಷ್ಟ್ರೀಯ ಪ್ರಯೋಗಾಲಯಗಳು, ಅಕಾಡೆಮಿಗಳು, ಕೈಗಾರಿಕೆಗಳಲ್ಲಿ ಲಭ್ಯವಿರುವ ಪರಿಣತಿಯನ್ನು ಸಂಯೋಜಿಸುವ ಮೂಲಕ ಹಾಗೂ ಅಂತಾರಾಷ್ಟ್ರೀಯ ಸಹಯೋಗಗಳೊಂದಿಗೆ ಗಗನಯಾನ್ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗುತ್ತಿದೆ. ಗಗನಯಾನಕ್ಕೆ ಅಗತ್ಯವಿರುವ ವಿವಿಧ ತಂತ್ರಜ್ಞಾನಗಳ ಮೌಲ್ಯೀಕರಣಕ್ಕಾಗಿ ಹಲವಾರು ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ. ಉಡಾವಣಾ ವೇಳಾಪಟ್ಟಿಯನ್ನು ಅಂತಿಮಗೊಳಿಸಿದ ನಂತರ HLV-M3ಯ ಜೋಡಣೆಯು ಭಾರತದ ಉಡಾವಣಾ ಕೇಂದ್ರವಾದ ಶ್ರೀಹರಿಕೋಟದಲ್ಲಿ ಪ್ರಾರಂಭವಾಗುತ್ತದೆ. HLV-M3ಯ ಮೊದಲ ಹಂತವು 2 ಸಾಲಿಡ್ ಬೂಸ್ಟರ್ಗಳನ್ನು ಒಳಗೊಂಡಿದೆ. ಪ್ರತಿ ಬೂಸ್ಟರ್ 114 ಆನೆಗಳನ್ನು ಎತ್ತುವ, ಅಂದರೆ 570 ಟನ್ಗಳ ಬೃಹತ್ ಶಕ್ತಿಯನ್ನು ಒದಗಿಸುತ್ತದೆ. ಎರಡನೇ ಹಂತ L-110 ದ್ರವ ಇಂಧನ ಹೊಂದಿದೆ. ಕೊನೆಯ ಹಂತವು ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದ ಕ್ರಯೋಜನಿಕ್ ಹಂತವಾಗಿದ್ದು, ಇದು ಲಿಕ್ವಿಡ್ ಹೈಡ್ರೋಜನ್ ಮತ್ತು ಲಿಕ್ವಿಡ್ ಆಮ್ಲಜನಕವನ್ನು ಪ್ರೊಪಲೆಂಟ್ಗಳಾಗಿ ಬಳಸುತ್ತದೆ. ಅಂತಿಮವಾಗಿ ಈ ಬೃಹತ್ ಉಡಾವಣಾ ವಾಹನವನ್ನು ಆರ್ಬಿಟಲ್ ಮಾಡ್ಯೂಲ್ ಮತ್ತು ಕ್ರೂ ಎಸ್ಕೇಪ್ ಸಿಸ್ಟಂಗೆ ಜೋಡಿಸಲಾಗುತ್ತದೆ. ಉಡಾವಣಾ ವಾಹನವನ್ನು ಶ್ರೀಹರಿಕೋಟಾದ ವೆಹಿಕಲ್ ಅಸೆಂಬ್ಲಿ ಕಟ್ಟಡದಲ್ಲಿ ಜೋಡಿಸಲಾಗುತ್ತದೆ. ಭಾರತೀಯ ವಾಯುಪಡೆಯ 4 ಪೈಲಟ್ಗಳನ್ನು ಗಗನಯಾನಕ್ಕೆ ಕಠಿಣ ಆಯ್ಕೆಯ ಪ್ರಕ್ರಿಯೆಯ ಮೂಲಕ ಆಯ್ಕೆ ಮಾಡಲಾಗಿದೆ. ಅವರು ಪ್ರಸ್ತುತ ತರಬೇತಿ ಪಡೆಯುತ್ತಿದ್ದಾರೆ. ಉಡಾವಣೆಯ ಆರೋಹಣ ಹಂತದಲ್ಲಿ ಗಗನಯಾತ್ರಿಗಳು ತಮ್ಮ ದೇಹದ ಮೇಲೆ ಗುರುತ್ವಾಕರ್ಷಣೆಯ 4 ಪಟ್ಟು ವೇಗವರ್ಧನೆಯನ್ನು ಎದುರಿಸಬಹುದು. ಇದು ಅವರ ಸ್ವಂತ ತೂಕಕ್ಕಿಂತ 4 ಪಟ್ಟು ಹೆಚ್ಚು. ಆದ್ದರಿಂದ ಈ ಬೃಹತ್ ವೇಗವರ್ಧಕ ಮಟ್ಟವನ್ನು ತಡೆದುಕೊಳ್ಳಲು ಕಠಿಣ ತರಬೇತಿ ನೀಡಲಾಗುತ್ತದೆ. ಕ್ರೂ ತರಬೇತಿ ಸಿಮ್ಯುಲೇಟರ್ಗಳ ಮೂಲಕ ಯೋಜನೆಯ ಸಾಮಾನ್ಯ ಮತ್ತು ಅಸಹಜ ಸನ್ನಿವೇಶಗಳಿಗೆ ಪ್ರತಿಕ್ರಿಯಿಸಲು ಅವರಿಗೆ ತರಬೇತಿ ನೀಡಲಾಗುತ್ತದೆ. ಬಾಹ್ಯಾಕಾಶದಲ್ಲಿ ಕೆಳಗೆ ಅಲ್ಲ ಮತ್ತು ಮೇಲೆ ಅಲ್ಲ, ಅಂದರೆ ಶೂನ್ಯ ಗುರುತ್ವಾಕರ್ಷಣೆಯ ಅಡಿಯಲ್ಲಿ ದಿಕ್ಕನ್ನು ಅರ್ಥೈಸಲು ಸಾಧ್ಯವಿಲ್ಲ. ಇದಕ್ಕಾಗಿ ಗಗನಯಾತ್ರಿಗಳಿಗೆ ತರಬೇತಿ ನೀಡಲು ದಿಗ್ಭ್ರಮೆಗೊಳಿಸುವ ರಿಗ್ ಅನ್ನು ಬಳಸಲಾಗುತ್ತದೆ. ಇದು 3 ಅಕ್ಷದಲ್ಲಿ ತಿರುಗಬಹುದು. ಗಗನಯಾತ್ರಿಗಳು ಬೆಂಗಳೂರಿನ ಗಗನಯಾತ್ರಿ ತರಬೇತಿ ಸೌಲಭ್ಯದಲ್ಲಿ ಮಿಷನ್ ನಿರ್ದಿಷ್ಟ ತರಬೇತಿಯನ್ನು ಪಡೆಯುತ್ತಿದ್ದಾರೆ. ತರಗತಿ ತರಬೇತಿ, ಫಿಟ್ನೆಸ್ ತರಬೇತಿ, ಸಿಮ್ಯುಲೇಟರ್ ತರಬೇತಿ ಮತ್ತು ಫ್ಲೈಟ್ ಸೂಟ್ ಡಾನಿಂಗ್ ತರಬೇತಿಯನ್ನು ಒದಗಿಸುತ್ತದೆ. ಸೌಲಭ್ಯವು ವರ್ಚುವಲ್ ರಿಯಾಲಿಟಿ ಸಿಮ್ಯುಲೇಟರ್ಗಳನ್ನು ಒಳಗೊಂಡಂತೆ ವಿವಿಧ ರೀತಿಯ ಕ್ರೂ ತರಬೇತಿ ಸಿಮ್ಯುಲೇಟರ್ಗಳನ್ನು ಹೊಂದಿದೆ.
Roger. Data seen from chain 2. Roger. Also to ROD, main safety systems ready for launch. Roger. CNC to TTC Director. All ISTRAC network stations confirm readiness for real-time launch support. Roger. Service module propulsion system ready. Roger. Two module propulsion system ready. Roger. Request all stations to change over to channel 2. ಹಚ್ಚ ನೋಡಿ ಬ್ರೋ. Confirm. Hatch door closed. Roger. Number 453, 454 completed. Cabin leak checks complete. All normal. This is Vehicle Director Gaganyan. Based on the vehicle system performance, the vehicle is ready for launch. Roger. ROD to Mission Director. Range is ready to launch. Roger. Minus 19 minutes. TTC Director to Mission Director, all participating TTC stations and network are ready for launch. Roger. Based on the clearances from Mission Readiness Review and Launch Authorization Board and confirmation of the readiness of the vehicle systems, orbital module, range and TTC network systems by respective mission executives and prevailing favorable weather conditions, Mission Director hereby authorizes for the launch operation sequence of the HLVM-3 Gaganyaan mission for the launch today at 10 hours 10 minutes 10 seconds Indian Standard Time. Mission Director has given authorization for launch. Pre-launch operations on C-25 stage. Minus 16 minutes. Vehicle Director authorizes ALSC to proceed with automatic launch sequence for the launch of HLVM-3 Gaganyaan mission. ALSC, Roger. MC confirm reception of SHAR-1 and SHAR-2 data. Roger. AL sequence initiated. Roger. Acoustic suppression system event number 525 completed. Roger. OBC in flight mode. Roger. Minus 3 minutes. Crash stage ready. Roger. Minus 1 minute. Minus 15 seconds. Real-time programs activated. Roger. 10, 9, 8, 7, 6, 5, 4, 3, 2, 1. Plus 5 seconds. Lift off Nolan. Roger. Roger. 1 minute check. Copy that. S200 separation check. Roger. CE separation check. Roger. L1 tank separation check. Roger. C-25 ignition check. Roger. 7 minute check. Copy that. C-25 cut off. OMLV separation check. Roger. OMLV separation
Roger. Orbit parameters confirm. Orbit parameters good. Mission is go. Roger. Confirm solar panel deployment. Roger. Orbital module parameters good. Power generation normal. Roger. Insertion check is complete. No abnormalities. Confirm readiness for orbit corrections. Roger. Telecommand for orbit correction uplink. Confirm. Roger. Uplink confirmed. ಡೈರೆಕ್ಷನ್ ಚೇಂಜ್ ಮಾಡ್ತೇವೆ ಸರ್. ಕ್ರಿಶಲ್ಸ್ ಚಂದ್ರಯಾನದಾಗ ವೇಗ ಕಡಿಮೆ ಮಾಡಿದ್ದಾರೆ. ಕ್ಲಸ್ಟರ್ಸ್ ಬಿಡು. ಅದು ಬಂದು ಸಮುದ್ರದಾಗ ಬೀಳೋದು ಸರ್. ಅದು Orbit achieved. The Gaganyaan orbital module will orbit at an altitude of about 400 kilometers from the Earth, and one orbit will take 90 minutes. The module will be orbiting the Earth at a speed of 27,600 kilometers per hour. The crew will be experiencing microgravity at this altitude, and they will conduct multiple scientific experiments before returning to Earth. As per the mission plan, the crew module will land in the ocean near the Indian coastline. All systems normal. T-minus 25 minutes to deboost. Copy. Reorientation to be initiated in 10 minutes. Copy. Scheduled activities complete. Roger. ಇದೆಲ್ಲ ಕ್ರಿಯೇಟೆಡ್ ಇರುತ್ತೆ. Reorientation initiated. In progress. Deboost firing complete. Time check. 5 minutes after firing initiation. Reorientation initiated for CMSM separation.
in 1 hour 30 minutes. System shutdown initiated. Zoom audio communication via satellite phone. The crew module is on my side. Everything looks good. Location coordinates updated. You may launch Gemini with recovery team. Over. This is Captain INS Jalashwa. Roger. Gemini calling INS Jalashwa. Crew module is being towed to INS Jalashwa. Prepare for taking crew module on board. ಭಾರತದ ನೌಕೆಯಲ್ಲಿ ಭಾರತೀಯರ ಬಾಹ್ಯಾಕಾಶ ಪ್ರಯಾಣ ಅತಿ ಶೀಘ್ರದಲ್ಲಿ ವಾಸ್ತವವಾಗಲಿದೆ. ಗಗನಯಾನ್ ಯೋಜನೆಯಿಂದ ಭಾರತೀಯ ಮಾನವ ಬಾಹ್ಯಾಕಾಶ ಉಡಾವಣಾ ಕಾರ್ಯಕ್ರಮದ ಆರಂಭವಾಗಿದೆ. ಈ ಯೋಜನೆಯಿಂದಾಗಿ ಮುಂಬರುವ ವರ್ಷಗಳಲ್ಲಿ ಬಾಹ್ಯಾಕಾಶದಲ್ಲಿ ಮಾನವನ ಉಪಸ್ಥಿತಿ ಖಚಿತ. ನಾವು ಭಾರತೀಯರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ನಮ್ಮದೇ ಆದ ಉಪಸ್ಥಿತಿಯನ್ನು ಸಾಧಿಸುವ ಹಾದಿಯಲ್ಲಿ ಸಾಗುತ್ತಿದ್ದೇವೆ. ಇದು ಆರಂಭವಷ್ಟೇ.